ರಾಷ್ಟ್ರದ ಇತಿಹಾಸದಲ್ಲಿ ಇವತ್ತು ಸುದೀಪ್ ಭಾರತ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವಂಥ ದಿನ. ಇಂದು ಈಗಾಗಲೇ ಜನ್ಮಸ್ಥಾನದಲ್ಲಿ ಭವ್ಯ ರಾಮ ಮಂದಿರದ ಶಿಲಾನ್ಯಾಸ ಆಗಿದೆ. ಅದನ್ನು ಪ್ರತಿಧ್ವನಿಸ್ತಾ ದೇಶದ ಎಲ್ಲ ಕಡೆ, ಅಷ್ಟೇ ಏಕೆ ಸುಮಾರು 90 ಬೇರೆ ಬೇರೆ ದೇಶಗಳಲ್ಲಿ ಕೂಡ ಈ ಬಗೆಯ ಹೋಮ ಹವನ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಶ್ರೀರಾಮ ಜಗದ ಆದರ್ಶ ಪುರುಷ. ಶ್ರೀರಾಮ ಬೇರೆ ಅಲ್ಲ, ಧರ್ಮ ಬೇರೆ ಅಲ್ಲ, ಶ್ರೀರಾಮ ನಡೆದ ಹಾದಿ ಬೇರೆ ಅಲ್ಲ, ನಮ್ಮ ಸಮಾಜ ನಡೀಬೇಕಾದ ಹಾದಿ ಬೇರೆ ಅಲ್ಲ. ಜೀವನದುದ್ದಕ್ಕೂ ಆದರ್ಶಗಳ ಸರಮಾಲೆಯನ್ನೇ ಹಾಕಿಕೊಂಡಂತಹ ಸಾಮಾನ್ಯ ವ್ಯಕ್ತಿಗಳಲ್ಲೂ ಕೂಡ ಕೋತಿ ಇರ್ಬೋದು, ಮಂಗ ಇರ್ಬೋದು, ಕರಡಿ ಇರ್ಬೋದು, ಪಕ್ಷಿಗಳಿರ್ಬೋದು, ಸಾಮಾನ್ಯ ಹುಟ್ಟುಗಾರ ಜನ ಇರ್ಬೋದು, ಬೇಟೆಗಾರ ಇರ್ಬೋದು, ಬೆಸ್ತರಿರ್ಬೋದು, ಅಲ್ಲಿಂದ ಹಿಡಿದು ಪಂಡಿತರ ತನಕ, ಶಿವನಿಗಳ ತನಕ ಅವರ ವ್ಯಾಪಕತೆ ಭವ್ಯತೆ ಸ್ನೇಹಾರ್ಥ ಆಗಿರಬೇಕು, ಗಂಡಾದ ಆಗಿರಬೇಕು, ರಾಜಾದ ಆಗಿರಬೇಕು, ಕ್ಷತ್ರಿಯಾದ ಆಗಿರಬೇಕು, ಪರಾಕ್ರಮಿಕ ಆಗಿರಬೇಕು, ಎಲ್ಲಕ್ಕೂ ಆದರ್ಶ. ಅಂತಹ ರಾಮ ಜನಿಸಿದ ನಾಡಿನಲ್ಲಿ ನಾವು ಜನಿಸಿದ್ದೇವೆ ಅನ್ನೋದೇ ಹೆಮ್ಮೆಯ ಸಂಗತಿ. ಅವರು ಜನ್ಮಿಸಿದ ಸ್ಥಾನದಲ್ಲಿ ಭವ್ಯವಾದ ಮಂತ್ರ ಇರಲಿಲ್ಲವಾದ 2 ವರ್ಷ ಅನ್ನೋದೇ ದುಃಖದ ಸಮಯ ಆಗಿತ್ತು. ಈಗ ಅದು ಕೊನೆಗೊಂಡಿದೆ. ನಾವೆಲ್ಲ ನಮ್ಮ ಜೀವನದಲ್ಲಿ 30, 40, 50 ವರ್ಷಗಳಿಂದ ಕಾಯ್ತಾ ಇದ್ವಿ ಈ ದಿನ ಬರುತ್ತಾ, ನಮ್ಮ ಜೀವನದಲ್ಲಿ ನೋಡ್ತೀವಿ ಅಂತ ಕಾಯ್ತಾ ಇದ್ವಿ. ಆದರೆ ಭಾರತ ಅಂದರೆ ಈ ದಿನಕ್ಕೋಸ್ಕರ ಸುಮಾರು 492 ವರ್ಷಗಳಿಂದ ಕಾಯ್ತಾ ಇದ್ವಿ. 1528ರಲ್ಲಿ ಬಾಬರ್ನ ಸೇನಾನಿ ಮೀರ್ಬಾಕಿ ಆಕ್ರಮಣದಿಂದ ಕುಶಾಧಿಕೃತವಾದಂತಹ ರಾಮ ಮಂದಿರ ಧ್ವಂಸವಾಗಿ ಅಲ್ಲಿ ಮಸೀದಿ ತಲೆಯನ್ನು ಪ್ರಯತ್ನ. ಬಟ್ ಸಮಾಜ ಅಷ್ಟು ಸುಲಭವಾಗಿ ಸುಮ್ಮನೆ ಹೋಗ್ತಿಲ್ಲ. ಮಾಧವ್ ಸಿಂಹ ಅವರ ರಾಜ ಇದ್ದ, ಭೀಕರ ಯುದ್ಧ ಮಾಡ್ತಾನೆ, ಯುದ್ಧದಲ್ಲಿ ಮಡಿತಾನೆ. ಮೊದಲನೇ ಬಲಿದಾನ ಅವರಿಂದ 1930ರಲ್ಲಿ ಸನ್ಯಾಸಿಗಳ ಸೈನ್ಯವನ್ನು ಕಟ್ಟಿಕೊಂಡು, ಗೃಹಸ್ಥರ ಸೈನ್ಯವನ್ನು ಕಟ್ಟಿಕೊಂಡು ಹೋರಾಟ ನಡೆಯುತ್ತೆ. 1630ರಲ್ಲಿ ಗುರು ಗೋವಿಂದ ಸಿಂಹ ಮತ್ತು ರಜಪೂತ ಸೈನ್ಯ ಭೀಕರವಾದ ಕಾಳಗನ ಮಾಡುತ್ತೆ. ಹೀಗೆ 1528ರಲ್ಲಿ ಹಿಡಿದು ಕಡೆಯ ಹೋರಾಟ 1934ರ ತನಕ 76 ಬಾರಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿನ ಮುಕ್ತಿ ಮಾಡಬೇಕು ಅಂತ ದೊಡ್ಡ ಪ್ರಮಾಣದ ಯುದ್ಧಗಳು ಹಾಗೂ ಸಣ್ಣ ಪ್ರಮಾಣದ ಹೋರಾಟಗಳು. ಕಡೆಯದಾಗಿ 1934ರಲ್ಲಿ ನಡೆದಂಥ ಹೋರಾಟದಲ್ಲಿ ಹಿಂದೂಗಳಿಗೆ ಜಯ ಸಿಗುತ್ತೆ. ರಾಮ ಜನ್ಮಭೂಮಿ ಹಿಂದೂಗಳ ವಶ. 1934-35ರಿಂದ ಪೂಜಾ ಕೈಂಕರ್ಯಗಳು ಪ್ರಾರಂಭ. ಅಂದಿನಿಂದ ಇಂದಿನವರೆಗೆ ಸುಮಾರು 85 ವರ್ಷಗಳಿಂದ ಅಲ್ಲಿ ಅಖಂಡ ಭಜನೆ ನಡೀತಾರೆ. 24 hours, 365 days, 85 years. ಒಂದು ಕ್ಷಣವು ತಪ್ಪದೇ ಹೇಳ್ಕೊಂಡು ನಂತರದಲ್ಲಿ ಸ್ವಾತಂತ್ರ್ಯ ಬಂತು. ಬ್ರಿಟಿಷರ ವಿರುದ್ಧ ಹೋರಾಟ ಆಗಿತ್ತು, ಮುಸಲ್ಮಾನ್ ದೊರೆಗಳ ವಿರುದ್ಧ ಹೋರಾಟ ಆಗಿತ್ತು, ಕಡೆಗೂ ಜಯ ಸಿಕ್ತು. ಸ್ವಾತಂತ್ರ್ಯ ಬಂದ ಮೇಲೆ ಏನಾಯಿತು? 49ರಲ್ಲಿ 48ರಲ್ಲಿ 49ರಲ್ಲಿ ಪೂಜಾ ಕೈಂಕರ್ಯ ನಡೀತಾ ಇದೆ. 49ರಲ್ಲಿ ಡಿಸೆಂಬರ್ 21-22ರ ಮಧ್ಯರಾತ್ರಿ ಆ ದಿನಗಳ ಮಧ್ಯದಲ್ಲಿ ಇದ್ದಕ್ಕಿದ್ದಂಗೆ ರಾಮಲಲ್ಲಾರ ವಿಗ್ರಹ ಅಲ್ಲಿ ಪ್ರತ್ಯಕ್ಷ ಆಯಿತು. ಯಾರಿಟ್ಟರೋ ಉದ್ಭವ ಆಯಿತೋ ಅದು ಗೊತ್ತಿಲ್ಲ. ನಂತರ ಉದ್ಭವ ಆಯಿತು. 1949 ಡಿಸೆಂಬರ್ ಆದಮೇಲೆ 1950ರಲ್ಲಿ ಅಲ್ಲಿ ಪೂಜಾ ಕೇಂದ್ರ ನಡೀಬೇಕು. ಅಷ್ಟೊಂದಾಗಿ ಏನಾಗಿತ್ತು, ಬ್ರಿಟಿಷ್ ಪೀರಿಯಡ್ ಏನಾಗಿತ್ತು, ಸ್ವತಂತ್ರ 34 ಆದಮೇಲೆ ರಾಜನ್ಯಾಯವನ್ನು ಮಾಡಿ ಬ್ರಿಟಿಷರು ಇದರಲ್ಲಿ ಹೆಚ್ಚಿಗೆ ಜನಕ್ಕೆ ಅವಕಾಶ ಕೊಡದೇ ಪೂಜೆಗೆ ಮಾತ್ರ ಅವಕಾಶ ಕೊಟ್ಟಿದ್ರು. ಬೇರೆ ಧಾರ್ಮಿಕ ವಿಧಿವಿಧಾನ ಕೊಟ್ಟಿದ್ರು. ಬಟ್ ರೆಗ್ಯುಲರ್ ಪೂಜೆಗೆ ಜನರ ಸಂದರ್ಭಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಯಾವಾಗ ಅದಕ್ಕೆ ಪೊಲೀಸ್ ಗಾರ್ಡ್ಗಳನ್ನು ಹಾಕಿ ಬ್ಯಾರಿಕೇಡ್ಸ್ ನಿರ್ಮಾಣ ಮಾಡಿ ದೇವಸ್ಥಾನಕ್ಕೆ ಹೋಗೋದು ಹಾಗೆ ಮಾಡಿದೆ. ಜನ ಲಿಮಿಟೆಡ್ ಎಂಟ್ರಿ ಇತ್ತು, ಅದಕ್ಕೆ ಏರಿಯಾ ಪ್ರೊಹಿಬಿಟೆಡ್ ಇತ್ತು. 49 ಡಿಸೆಂಬರಲ್ಲಿ
ಐವತ್ತರಲ್ಲಿ ಯಾವಾಗ ರಾಮನ ಮೂರ್ತಿಯ ಪ್ರತಿಷ್ಠೆ ಆಯಿತು ಅಂತ ಹೇಳ್ತೀವೋ, ಅದಾದ ನಂತರ ಅಲ್ಲಿ ಹವಾಲ್ದಾರ್ ಮತ್ತು ಅಲ್ಲಿಯ ತಾಲೂಕು ಆಡಳಿತ ಏನು ಸಲ್ಲಿಸಿತ್ತು ಅಫಿಡವಿಟ್, ಅದರ ಆಧಾರದ ಮೇಲೆ ಕೋರ್ಟ್ ಹೋಯಿತು. ಕೋರ್ಟ್ನಲ್ಲಿ ಹಿಂದೂಗಳ ಪರವಾಗಿ ತೀರ್ಮಾನ ಬಂದು ಹಿಂದೂಗಳಿಗೆ ಪೂರ್ಣವಾಗಿ ಬಿಟ್ಟುಕೊಡ್ಬೇಕು ಅಂತಾಯಿತು. ಹಿಂದೂಗಳ ಪರವಾಗಿ ಕೋರ್ಟ್ ತೀರ್ಪಿಟ್ಟು ಪೂಜಾ ಕೈಗಾರಿಕೆ ಅವಕಾಶ ಮಾಡಿದ್ರು 1950. ಬಟ್ 52ನೇ ಇಸ್ವಿ ಹೊತ್ತಿಗೆ 2 ವರ್ಷದಲ್ಲಿ ಈ ಕೋರ್ಟ್ ತೀರ್ಮಾನದ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಆಂದೋಲನ ಪ್ರಾರಂಭ ಮಾಡಿದ್ರು. ಆಗಿನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಅದರ ಹಿಂದೆ ಇದ್ದಾರೆ. ಹೀಗಾಗಿ 52ರಲ್ಲಿ ಅಲ್ಲಿಯ DC ಸೆಕ್ಷನ್ 145 IPCಯ ಪ್ರಕಾರ ಅದನ್ನು ವಿವಾದಗ್ರಸ್ತ ಸ್ಥಳ ಅಂತ ಘೋಷಣೆ ಮಾಡಿದೆ 1952. ಸೊ 34ರಲ್ಲಿ ಮುಕ್ತಿ ಸಿಕ್ಕಿತ್ತು. 52ರಲ್ಲಿ ಮತ್ತೆ ರಾಮಚಂದ್ರನ ದೇವಸ್ಥಾನಕ್ಕೆ ಬೀಗ ಬಿತ್ತು. ಆಗಲೇ ಬೀಗವನ್ನು ಹಾಕಿದ್ರು 52ರಲ್ಲಿ, ಬ್ಯಾರಿಕೇಡ್ಗಳನ್ನ ಕಟ್ಟಿದ್ರು. ಆದರೆ ಪೂಜಾ ವಿಧಾನಗಳಲ್ಲಿ 4 ಜನ ಪುರೋಹಿತರಿಗೆ, ಒಬ್ಬ ಕೋಶಾಧ್ಯಕ್ಷನಿಗೆ ಹೊರಗಡೆ ಹೋಗೋದಕ್ಕೆ ನಿತ್ಯ ಪೂಜೆಗೆ ಅವಕಾಶ. ಭಜನೆ ರಾಮಚಬೂತರಂತ ಹೊರಗಡೆ ಜಾಗದಲ್ಲಿ ನಿಂತು ಭಜನೆ ಮಾತ್ರ ನಡೀತಾನೆ. ಬಟ್ ಮಂದಿರದ ಒಳಗಡೆ ಗರ್ಭಗುಡಿ ಏನಿದೆ ಆ ಜಾಗಕ್ಕೆ ಅವಕಾಶ ಇದೆ, ಪುರೋಹಿತನ ಬಿಟ್ಟರೆ. ಈಗ 52ರಲ್ಲಿ ಆ ಪರಿಸ್ಥಿತಿ. 52ರ ನಂತರ 84ರ ತನಕ ಒಂಥರ ಅದೇ ಸ್ಟೇಟಸ್ಗೂ ಮೇಂಟೈನ್ ಆಗಿದೆ. ಆದರೆ 1925ರಲ್ಲಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಸ್ಥಾಪನೆ ಆಯಿತು. ಡಾಕ್ಟರ್ ಕೇಶವರಾಮರೆಡ್ಡಿ ಅವರಿಗೆ ಚಿತ್ರ ಬಂದ ತಕ್ಷಣ ಹಿಂದೂಗಳಿಗೆ ಮುಕ್ತಿ ಆಗೋದಿಲ್ಲ, ರಾಮರಾಜ್ಯ ಆಗೋದಿಲ್ಲ, ಜನಮಾನಸ ಎಚ್ಚೆತ್ತುಕೊಳ್ಬೇಕು, ಸಾಂಸ್ಕೃತಿಕ ಕ್ರಾಂತಿ ಆಗಬೇಕು. ಯಾವ ಅಗಸ್ತ್ಯರು ಪ್ರಾರಂಭ ಮಾಡಿದ್ರು, ಪರಶುರಾಮ ಮಾಡಿದ್ರು ಅಂತ ಒಂದು ಕಲ್ಚರಲ್ ನ್ಯಾಷನಲಿಸಮ್ ಅಂತ ಏನು ಕರಿತೀವಿ, ಆ ಕಲ್ಚರಲ್ ನ್ಯಾಷನಲಿಸಮ್ಗೆ ಒತ್ತು ಕೊಟ್ಟು ರಾಷ್ಟ್ರೀಯ ಸ್ವಯಂಸೇವಕ ಸಂಘ 25ರಲ್ಲಿ ಪ್ರಾರಂಭ ಆಯಿತು. 40ರಲ್ಲಿ ಅವರು ವಿಧಿವಶ ವಿಭೂತಿಯವರು ಬಂದು 40ರಿಂದ 73 ಯಾವ ಬೇರೆಲ್ಲ ಆಳವಾಗಿ ಬಿತ್ತಿದ್ರು, ಹೋಮ್ ಮಾಡಿದ್ರು, ನರ್ಚರ್ ಮಾಡಿದ್ರು ಕಾಂಗ್ರೆಸ್ನವ, ಆ ಮರವನ್ನು ವಿಶಾಲವಾಗಿ ಬೆಳೆಸಿದ್ರು. 50-60ರ ದಶಕದಲ್ಲಿ ಸಂಘ ಅಂದರೆ ಬೇರೆ ಬೇರೆ ಸಾಮಾಜಿಕವಾಗಿ ಬೇರೆ ಬೇರೆ ಕೆಲಸಗಳ ಕಾರ್ಯಗಳಿರೋದ್ರ, ಕಾರ್ಮಿಕ ಕ್ಷೇತ್ರ, ಕಾರ್ಮಿಕ ಕ್ಷೇತ್ರ, ವಿದ್ಯಾರ್ಥಿ ಕ್ಷೇತ್ರ, ರಾಜಕೀಯ ಕ್ಷೇತ್ರ, 10 ಮುಖಗಳಿರೋದ್ರಿಂದ ಎಲ್ಲ ಕ್ಷೇತ್ರಗಳು ಸಂಘ ಕೆಲಸ ಮಾಡಿದ್ರು. ಒಂದೇ ಸಾಕಾರ ವರ್ಷದಲ್ಲಿ ವಿಶ್ವ ಹಿಂದೂ ಪರಿಷತ್, ABVP, ಭಾರತ ಮಜ್ದೂರ್ ಸಂಘ ಬೇಕಾದ ಚಟುವಟಿಕೆ ಪ್ರಾರಂಭ. 64ರಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಯಿತು. ಈ ವಿಷಯವನ್ನು ವಿಶ್ವ ಹಿಂದೂ ಪರಿಷತ್ ಪ್ರಧಾನವಾಗಿ ಪ್ರಾರಂಭದಿಂದ ತಗೊಳ್ತು. ಇವತ್ತಕ್ಕೆ ಪೂರ್ಣವಾದ ರೂಪರೇಖೆ 1984ರಲ್ಲಿ ದಿಲ್ಲಿಯ ಬೂತ್ ಕ್ಲಬ್ನಲ್ಲಿದ್ದಂತಹ ಧಾರ್ಮಿಕ ಸಮ್ಮೇಳನದಲ್ಲಿ ರಾಮ ಜನ್ಮಭೂಮಿ ವಿಮೋಚನೆ ರೂಪದಲ್ಲಿ ಸಂಘಟನೆ ಪ್ರಾರಂಭ ಮಾಡಿ ಹೋರಾಟವನ್ನು ಪ್ರಾರಂಭ ಮಾಡೋದು 1984. ಹೀಗೆ ಇವತ್ತಿನ ಪರಿಸ್ಥಿತಿ ಏನಿದೆ ಅದು ಸ್ವತಂತ್ರ ಭಾರತದಲ್ಲಿ 1974ರಲ್ಲಿ 1974 ಸತ್ಯವನ್ನು ಅಲ್ಲಿಂದ ನಡೆದ ಇತಿಹಾಸಕ್ಕೆ ನಾವು ಸಾಕಷ್ಟು ಜನ ಸಾಕ್ಷಿಗಳಿವೆ. 85ರಲ್ಲಿ ಇಡೀ ದೇಶದಲ್ಲಿ ಗಣತಿ ಉಪವಾಸ ಕೇಂದ್ರ ರಾಜ್ಯದಲ್ಲಿ ಸೂರ್ಯ ಮುಕ್ತಾಯ ಸೌರ್ಯ ಮುಳುವುದರಲ್ಲಿ ನೇಮಸ್ಕೋ ಸೇರ್ಗಡೆ ಮಾಡಿದ್ರು. 4 ಸೆಕ್ಷನ್ ಹಾಕಿದ್ರು, ಮಾಡಬಾರ್ದು ಅಂತ ಹೇಳಿ ಇಡೀ ದೇಶದಲ್ಲಿ ಹಾಕಿದ್ದಾರೆ. ಆಗ 4 ಜನ ಅದರದಾಗಲೇ ಇಡೀ ದಿನ ಕೂರೋದು ವ್ಯವಸ್ಥೆ ಇಡೀ ದೇಶದಲ್ಲಿ ಚಳುವಳಿ. 85ರಲ್ಲಿ ವಿದ್ಯಾರ್ಥಿ ಪ್ರತಿ ಶಾಲಾ ಕಾಲೇಜುಗಳ ಕಾರ್ಯಕ್ರಮ ಆಯಿತು. ಹೀಗೆ 88 ಬರೋ ಹೊತ್ತಿಗೆ ಈ ಶಾಲಾ ಕೋಲ ಅನ್ನೋ ಒಂದು ಆಂದೋಲನ ಪ್ರಾರಂಭ ಮಾಡ್ತಾರೆ. ಆಗ ಕೋರ್ಟ್ಗೆ ಮತ್ತೆ ಕೇಸ್ ಫೈಲ್ ಆಯಿತು, ಇದು ಬಿಡುಗಡೆ ಮಾಡಬೇಕು ಅಂತಾಯಿತು. ಕೋರ್ಟ್ ಒಪ್ಪಿ ಯಾವ ಬೀಗ ಮುದ್ರೆ ಇತ್ತು ಅದನ್ನು ತೆಗೆದು 87ರಲ್ಲಿ ತೆಗೆದ ಮೇಲೆ ಆ ಆಂದೋಲನಕ್ಕೆ ಒಂದು ಸ್ಟೇಜಿನ ಆಂದೋಲನ ಮುಟ್ಟಿತು ಆ ಟೈಮಲ್ಲಿ. ಸೊ ನಂತರದಲ್ಲಿ ತೆಗೆದ ಮೇಲೂ ಕೂಡ ಆಡಳಿತ ಅದರ ಸುಲಭವಾಗಿ ಹೋಗೋದಕ್ಕೆ ಬಿಡ್ತಿರಲಿಲ್ಲ, ಬೇರೆ ಬೇರೆ ಕಾನೂನುಗಳನ್ನು ವಿಕಸಿತ ಮಾಡ್ತಾ ಇತ್ತು. ಹೀಗಾಗಿ ಮತ್ತೊಂದು ದೊಡ್ಡ ಹೋರಾಟವನ್ನು 1989 ಪ್ರಾರಂಭ ಆಯಿತು. 1990 ಸೆಪ್ಟೆಂಬರ್ನಲ್ಲಿ ಮುಕ್ತಿ ಆಗಲೇಬೇಕು ರಾಮ ಜನ್ಮಭೂಮಿ ಮಂದಿರ ವಹಿ ಬಣಾಯಿಗೆ ಘೋಷಣೆ ಜೊತೆಗೆ ದೊಡ್ಡ ಹೋರಾಟವನ್ನು ಮಾಡಿದರು. ಅದಕ್ಕೂ ಮುಂಚೆ ರಾಮನ ರಥಯಾತ್ರೆಗಳು ಇಡೀ ದೇಶವನ್ನು ಸುತ್ತಲೂ ಕರ್ನಾಟಕಕ್ಕೂ ಕೂಡ ಈ ರಥಯಾತ್ರೆಗಳು ನೋಡ್ತಿತ್ತು. ಉಡುಪಿಯಿಂದ ಪ್ರಾರಂಭವಾಗಿ ಬೀದರಿಂದ ಅದಕ್ಕೆ ಬಿಡುಗಡೆಗೆ ಆಯಿತು. ಇಡೀ ದೇಶದಲ್ಲಿ ಆ ರಾಮಜಾನಕಿ ರಥಗಳು ಸಂಚಾರ ಮಾಡಿದರು. ಅದ್ವಾನಿಯವರು ಆಗ ಅಪೋಸಿಷನ್ ಲೀಡರ್, ಪಕ್ಷದ ಅಧ್ಯಕ್ಷರು ಸೋಮನಾಥದಿಂದ ಅಯೋಧ್ಯೆಯವರೆಗೆ ಯಾತ್ರೆಯನ್ನು ಪ್ರಾರಂಭ ಮಾಡಿದರು. ಇವತ್ತು ಯಾವ ಪ್ರಧಾನಿಗಳ ಕನಕಮಲದಿಂದ ಶಂಕುಸ್ಥಾಪನೆ ಆಗ್ತಾ ಇದೆ ಅದಕ್ಕೆ ಅವರು ಸಾಧ್ಯ ಆಗಿಲ್ಲ. ಗೋವಿಂದಾಚಾರ್ಯ ನೆನಪಿಸ್ಕೊಳ್ಳೋದಕ್ಕೆ ಅನೇಕ ಇದ್ದಾರೆ. ಗೋವಿಂದಾಚಾರ್ಯ ಅಂದಿನ ಭಾರತೀಯ ಜನತಾ ಪಕ್ಷದ ಜನರಲ್ ಸೆಕ್ರೆಟರಿ, ಇದರ ರೂಪುರೇಖೆಗಳನ್ನ ನಿರ್ಧಾರ ಮಾಡುವಂಥವರು ಗೋವಿಂದಾಚಾರ್ಯ. ಈಗ ರಥಯಾತ್ರೆ ಹೊರಟು ಸೋಮನಾಥದಿಂದ
ಬಿಹಾರಕ್ಕೆ ಬರೋ ಹೊತ್ತಿಗೆ ಅದನ್ನು ತೆಗೆದು ಅವ್ರನ್ನ ಮಾದಾಪುರದಲ್ಲಿ ಬಂದರೆ ಒಳಪಡಿಸ್ತಾರೆ. ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಲಲ್ಲೂ ಪ್ರಸಾದ್ ಯಾದವ್ ಬಿಹಾರದ ಮುಖ್ಯಮಂತ್ರಿ. ಅದ್ವಾನಿಯವರನ್ನು ಯಾರು ಅರೆಸ್ಟ್ ಮಾಡಬೇಕು ಅನ್ನೋ ಕಾಂಪಿಟೇಷನ್ ಇವರಿಬ್ಬರಲ್ಲಿ ಇತ್ತು. ಉತ್ತರ ಪ್ರದೇಶಕ್ಕೆ ಹೋಗಿ ಮುಂಚೆ ತಡೀತೀನಿ, ನಾನೇ ಈ ಸೆಕ್ಯುಲರ್ ಸ್ತಂಭ ಏನಿದೆ ಅದರ ಕೀರ್ತಿ ನನಗೆ ಬರಲಿ ಅನ್ನೋದಕ್ಕೋಸ್ಕರ ಲಲ್ಲೂ ಪ್ರಸಾದ್ ಯಾದವ್ ಉತ್ತರ ಪ್ರದೇಶಕ್ಕೆ ಹೋಗಿ ಮುಂಚೆ ಅವರನ್ನು ತೆಗೆದು ಅರೆಸ್ಟ್ ಮಾಡಿ 1990 ಆ ಅಕ್ಟೋಬರ್ 37 ನಡೀತು. ಅದರ ಹಿಂದಿನ ದಿನದಲ್ಲಿ 29 ತನಕ ಅಯೋಧ್ಯೆ ಸ್ತಬ್ಧವಾಗಿತ್ತು. ರಥಯಾತ್ರೆ ಏನಿದೆ, ಹಿರಿಯ ದುಡ್ಡಿನ ಅರೆಸ್ಟ್ ಆಗಿದ್ದಾರೆ. ಮಾಡೋರು ಯಾರು? ಆರ್ಸಿಒ ಹೇಗೆ ನಡೆಯುತ್ತೆ? ಮುಲಾಯಂ ಸಿಂಗ್ ಯಾದವ್ ಹೇಳಿದ್ರೆ ಒಂದೇ ಒಂದು ಸೊಳ್ಳೆ ಕೂಡ ಅಯೋಧ್ಯೆಗೆ ಹೋಗೋದಕ್ಕೆ ಬಿಡಬೇಕು. ಇಡೀ ಫೈಜಾಬಾದ್ ಜಿಲ್ಲೆಯನ್ನು ಜೈಲಿನಾಗ ಮಾಡಿ, ಅಯೋಧ್ಯೆಗೆ ಯಾವ್ಯಾವ ಕನೆಕ್ಟಿಂಗ್ ರೋಡ್ಸ್ ಇದೆ ಎಲ್ಲ ರೋಡ್ಗಳನ್ನು ಬಂದ್ ಮಾಡಿ, ಹಳ್ಳಿಗಳನ್ನ ತೋಡಿ, ಮರಗಳನ್ನು ನೆಟ್ಟು, ಮರಗಳನ್ನು ಬಿಸಾಕಿ, ಕಡಿದು ಬಿಸಾಕಿ ರೋಡ್ಗಳ ರಸ್ತೆಗಳಲ್ಲಿ, ರೈಲ್ವೆ ಟ್ರ್ಯಾಕ್ನ ಹಳಿಗಳನ್ನು ತೆಗೆದು ಯಾವುದೇ ಸಾರಿಗೆ ಒಳಗಡೆ ಬರಲ್ಲ. ಒಂದು ವಾರಕ್ಕಿಂತ ಮುಂಚೆನೆ ಅಯೋಧ್ಯ ನಗರ ಅಲ್ಲೇ ಇದ್ದವರು ಪ್ರವೇಶ ಇಲ್ಲ. ಹೀಗೆ ಕಟ್ಟೆಚ್ಚರ, ಇಡೀ ಪೊಲೀಸ್ ಭದ್ರತೆ, ಅಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಬ್ಬರು ಬರಬಾರ್ದು ಅಂತ ಹೇಳಿ. ಆದರೆ ಅಕ್ಟೋಬರ್ 30 ಆಗಿದ್ದೇವೆ. ರಾಮನ ಕೆಲಸ. ರಾಮ ಸಾಮಾನ್ಯ ಜನಕ್ಕೆ ಸ್ಫೂರ್ತಿ, ಧೈರ್ಯ, ಸಾಹಸವನ್ನು ನೆನಪೇ ಹಾಗೆ. ಅವ್ರು ನೆನೆಸ್ಕೊಂಡು ಸಮುದ್ರಕ್ಕೆ ಕಲ್ಲೆಸಿದ್ರೆ ಅದು ತೇಳುತ್ತೆ, ಸೇತುವೆ ಆಗ್ತದೆ. ಹೇಳ್ತೀವಿ ನಾವು. ರಾವಣ ಕುಂಭಕರ್ಣ ಕೇಳ್ತೇನೆ ರಾವಣ ಮನಸ್ಸರಿ ಹೀಗಾಗಿದೆ ಹೇಳಿದಾಗ, ನೀವು ಅವ್ರಿಗೆ ಅಧಿಕಾರ ಚಲಾಯಿಸಿಲ್ವಾ ಇಲ್ವೇ ಅಂತ ಹೇಳ್ತೇನೆ ಕುಂಭಕರ್ಣ. ನಾನು ಚಲಾಯಿಸಬೇಕು ಅಂದ್ಕೊಂಡು ಹೋದೆ ಒಂದ್ಸಲಿ. ರಾಮನ ಯಾವ ವೇಷ ಬೇಕಾದ್ರೂ ಧರಿಸೋ ತಾಕತ್ತು ಅವ್ರಿಗಿತ್ತು ರಾವಣನಿಗೆ. ರಾಮನ ವೇಷ ಧರಿಸ್ಕೊಂಡು ಹೋದೆ, ಅವ್ರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಹೋದೆ. ರಾಮನ ವೇಷ ಧರಿಸಿದ ಮೇಲೆ ಅವಳಿಂದ ಮೇಲೆ ಮೋಹವೇ ಹೋಗೋಯ್ತು, ನನಗೆ ಕಾಮವೇ ಹೋಗೋಯ್ತು, ನನಗೆ ವಾಪಸ್ ಬಂದೆ. ಅಂದರೆ ರಾಮನ ಹೆಸರು ಹೇಳ್ಕೊಂಡು ನಾನು ಹೋಗ್ತೀನಿ, ರಾಮನ ವೇಷ ಧರಿಸ್ಕೊಂಡು ಹೋಗ್ತೀನಿ, ಆಗಲೇ ನನ್ನ ಕಾಮಪ್ರವಾದಿಗಳು ಕಡಿಮೆ ಆಗೋಯ್ತು, ಮುಂದೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಿ. ಈಗ ರಾಮನ ಹೆಸರಿನಂತಹ ಅದ್ಭುತ ಶಕ್ತಿ ಇದೆ. ಕಾರ್ ಸೇಫ್ಟಿ ಸೇರಿದ್ರು, ಎಲ್ಲೆಲ್ಲಿದ್ರು ಗೊತ್ತಿಲ್ಲ, ಕಾಡುಗಳಲ್ಲಿ ಸೇರಿದ್ರು, ರಸ್ತೆ ಇಲ್ಲದಿದ್ರೇನು, ಕಾರ್ ಇಲ್ವಾ, ಬೇರೆ ಬೇರೆ ಜಾಗಗಳಿಲ್ವಾ, ಜನ ಸರಿಯೂ ನದಿಯ ತೆರೆ ಮೇಲೆ ಆ ಬ್ರಿಡ್ಜ್ ಏನಿದೆ, ಬೆಳಗ್ಗೆ 4:30 ಗಂಟೆಯಿಂದ 15,000 ಜನ ಆ ಸೇತುವೆ ಮೇಲೆ ಮುಗಿದಾಗ ಒಲಿವರ್ ಮಾಡಿ ಸುಮಾರು ಪೊಲೀಸರು ನಿಗ್ರಹ ಮಾಡೋದಕ್ಕೆ 3-4 ಗಂಟೆಗಳು ತಗೊಂಡು ಬೆಳಗ್ಗೆ 5:30, 6 ಗಂಟೆ 9-9 ತನಕ ಆ ಸ್ಥಳದಲ್ಲೇ 4 ಜನ, ಆಮೇಲೆ 8 ಜನ, ಮೃತರಾದ 106 ಜನ ಗಾಯಗಳು. ಇನ್ನೊಂದು ದಿಕ್ಕಿನಿಂದ ಅಶೋಕ್ ಸಿಂಘಲ್ ತಿಳಿಸ್ಕೊಳ್ಬೇಕು ಇಲ್ಲ, ಈ ಎಂಟೈರ್ ಮೂವ್ಮೆಂಟ್ ಏನಿದೆ ಅದರ ಕಂಪ್ಲೀಟ್ ರೂಪರೇಖೆಗಳನ್ನು ಮಾಡಿದಂಥವ್ರು. ಯಾವಾಗ ರಾಮ ಜನ್ಮಭೂಮಿಯ ಇದರಲ್ಲಿ ವಾದ ಆಗೋದು ಸಾಧ್ಯವೇ ಇಲ್ಲ, ಸಾಲ್ವಾಗೋದಕ್ಕೆ ದೇವಸ್ಥಾನ ಕಟ್ಟಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇವತ್ತು ಯಾರು ಸೋಮನಾಥ ಅಂತ ಹೇಳ್ತೀವಿ, ಅವ್ರನ್ನ ಕರ್ಕೊಂಡೋಗಿ ನೆಟ್ಟಿಗೆಯನ್ನು ಬಿಡ್ತಂಥವ್ರು. ಹಾಗೆ ಆಗತ್ತಿಲ್ಲ, ಡಿಸೈನ್ ಮಾಡಿಬಿಡಿ ನಮಗೆ ಅದಕ್ಕೆ ಅಂತಹ ಕಾನ್ಫಿಡೆನ್ಸ್ ಅಶೋಕ್ ಸಿಂಘಲ್ ಇದ್ದಂಥ. ಅವ್ರಿಗೂ ಕೂಡ ಲಾಠಿ ಚಾರ್ಜ್ ಆಗಿ ಸ್ಟೇಟಸ್ ಹಾಕಿ ಹೋಗಬೇಕಾಗ್ತದೆ. ಹೀಗೆ ಇನ್ನೊಂದು ಕಡೆ ಸಾಧು ಸಂತಗಳನ್ನು ಅರೆಸ್ಟ್ ಮಾಡಿರ್ತಾರೆ. ಒಬ್ಬ ರಾಮೋಜಿ ಅನ್ನೊಬ್ಬ ಸಂತ, ಅವ್ರು ಯಾವ ಬಸ್ನಲ್ಲಿ ಅವರನ್ನ ಪೊಲೀಸರು ತುಂಬಿದ್ರು, ಎಲ್ಲ ಸಾಧುಗಳು ಅರೆಸ್ಟ್ ಮಾಡಿ ಆ ಬಸ್ನ ಡ್ರೈವರ್ನ ಕೆಳಗೆ ನುಗ್ಗಿ ಅವರು ಡ್ರೈವರ್ ಸೀಟಲ್ಲಿ ಕೂತು ಆ ಲಾರಿಯನ್ನು, ಆಮೇಲೆ ಆ ಟ್ರಕ್ಕನ್ನು ನುಗ್ಗಿಸ್ಕೊಂಡು ಬರ್ತಾರೆ. 5-6 ಗಾರಿಕೆಗಳನ್ನು ಮುರಿದು ಆ ರಾಮಚಂದ್ರ ಏನು ಜಾಗ ಇದೆ ಆ ಜಾಗಕ್ಕೆ ನುಗ್ಗಿದ್ದಾರೆ. ಅದು ಮೊದಲನೆಯ ಬ್ರೇಕ್. ಅದಾದ ನಂತರ ದಿಕ್ಕುಗಳ ಜನ ನುಗ್ಗುತ್ತಾರೆ. ಅದರ ಮೇಲೆ ಗುಮ್ಮಟಗಳ ಮೇಲೆ ಧ್ವಜವನ್ನು ಹಾರಿಸೋ ಪ್ರಯತ್ನ ಆಗುತ್ತೆ. ದೊಡ್ಡ ಒಂದು ಮುಲಾಯಂ ಸಿಂಗ್ ಯಾದವ್ ತುಂಬ ದಬ್ಬಾಳಿಕೆಯನ್ನು ಮಾಡುತ್ತೆ, ಲಾಠಿ ಚಾರ್ಜ್ ಆಗುತ್ತೆ. ಹೀಗೆ 10 ಜನ ಸಾಯ್ತಾರೆ. ಇದನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಆಗುತ್ತೆ. ಅದು ಗೊತ್ತು. ನಂತರದಲ್ಲಿ ಡಿಸೆಂಬರ್ 6 ಮುಖ್ಯವಾದ ದಿನ. ಆ ದಿನ ಕೂಡ ಲಕ್ಷಾಂತರ ಜನ ಕಾರ್ ಸೇವೆಯಲ್ಲಿ ಸೇರಿದ್ದಾರೆ. ಬೆಳಿಗ್ಗೆ 10-10:30 ಹೊತ್ತಿಗೆ ಎಂದಿನಂತೆ ಭಾಷಣಗಳು ನಡೀತಾ ಇರುತ್ತೆ. ಆ ಸಮಯದಲ್ಲಿ ಸುಮಾರು 10:30-10:45 ಸಮಯದಲ್ಲಿ 100 ಜನ ಇದ್ದಕ್ಕಿದ್ದ ಹಾಗೆ ಆ ವಿವಾದಕ್ಕೆ ಸ್ಥಳ ಏನಿತ್ತು ಹೇಳ್ತೀವಿ ಅಲ್ಲಿಗೆ ನುಗ್ಗಿದ್ರು. ಪೊಸಿಷನ್ ಆಗಿತ್ತು. ಒಂದು ಗುಡ್ಡ ಇದೆ, ಗುಡ್ಡದ ಮೇಲೆ ದೇವಸ್ಥಾನ ಇದೆ. ಆ ಗುಡ್ಡದ ಸುತ್ತ ಕಂದಕ ಥರ ತೋಡಿ ಅಲ್ಲಿ ಬೇಲಿಯನ್ನು ಹಾಕಿದ್ದಾರೆ. ಬೇಲಿ ಹಾಗೆ ಬಾರ್ಡರ್ ಹಾಕ್ತಾರಲ್ಲ, ಸುತ್ತಿರೋ ಬೇಲಿಗಳನ್ನ ಹಾಕಿರ್ತಾರೆ. ಹೊರಗಡೆ UP ಪೊಲೀಸ್, ಹೊರಗಡೆ ಮಿಲಿಟರಿ CRP, ಅದು ವ್ಯವಸ್ಥೆ. ಹೊರಗಡೆ ಹೋಗಿ ಸಾಧ್ಯವೇ ಇಲ್ಲ ಪರಿಸ್ಥಿತಿ. 6 ಜನ ನುಗ್ಗಿದ್ರು. ಅವ್ರನ್ನ ತಡಿ ಹೋಗಿ ಇನ್ನೊಂದು ಕಡೆ ಜನ ಹೋಗ್ತಾರೆ. ಬೇಡಿಕೆ ಮೇಲಿದ್ದು ಅಪೀಲ್ ಮಾಡಿಕೊಂಡ್ರು ಕೂಡ ಯಾವುದನ್ನು ಕೇಳೋ ಸ್ಥಿತಿಯೇ ಮನಸ್ಥಿತಿ ಇರಲಿಲ್ಲ ಜನಗಳಲ್ಲಿ. ಒಳಗಡೆ ನುಗ್ಗಿದ್ದಾರೆ. ಸುಮಾರು 10 ಮನೆಗೆ ನೆನೆಸ್ಕೋಬೇಕಾದ ಟೈಮಲ್ಲಿ ನಾನು ಜೊತೆ ಪ್ರಸನ್ನ ಕಟ್ಟಡ ಭಾರದ್ವಾಜಿದ್ದ ವಯಸ್ಸಿನ ಸಾಕಷ್ಟು ನಮ್ಮ ವಿದ್ಯಾಲಯ ಪರಮಿಂದ ನಿಮಗೆಲ್ಲ ಗೊತ್ತಿಲ್ಲ ವೆಂಕಟರಾಮತ್ ಅವರು ಇಟ್ಟಿದ್ರು. ಸಕಲೇಶ್ಪುರದ ವಿಶ್ವನಾಥ್ ರಾಯ್ ಅಡ್ವೊಕೇಟ್ ಅವರು ಮತ್ತು ಅವರು ಎಲ್ಲ ನಮ್ಮ ಮೈಸೂರಿಗೆ ಹೋಗಿದ್ದರು. ಬೇಕಾದ ಜನ ಹೋಗಿದ್ದು. ನಾನು ಇದಕ್ಕೆ ಸುಬ್ರಹ್ಮಣ್ಯ ಭಟ್ರು ಮತ್ತೆ ಕೆಲವರನ್ನ ನೆನೆಸುವಂಥ ಸಂದರ್ಭ ಆಯಿತು. ಹಾಗೆ ಆ 11:30-11:45 ಅದರ ಮೇಲೆ ದಾಳಿ.
ಆ ಮೂರು ಕಡೆಗಳು ಮಾಡೋಕ್ಕೆ ಶುರು ಮಾಡಿ ಸುಮಾರು 12 ಕಾಲು ಹೊತ್ತಿಗೆ ಮೊದಲನೇ ಡೋಸ್ ಕೆಳಗಡೆ ತುಂಬ ವ್ಯವಸ್ಥಿತವಾಗಿದೆ. ಅದು ಯಾರು ಆರ್ಗನೈಸರ್ ಅಲ್ಲ, ಪ್ರೀ ಪ್ಲಾನ್ ಅಲ್ಲ, ಅದು ಯಾರ್ಯಾರು ದುಡ್ಡಿನ ಮೇಲೆ ನಿಂತಿದ್ರು ಅವರೇ 2 ಸಾಲುಗಳನ್ನು ಕೊಟ್ಟು ಒಳಗಡೆ ಹೋದವ್ರನ್ನ ಹೊರಗಡೆ ಬಿಡಲ್ಲ, ಹೊರಗಡೆಯಿಂದ ಒಳಗಡೆ ಬಿಡ್ತೀವಿ. ಸೊ ಒಂದು 800-900 ಜನರಷ್ಟು ದುಡ್ಡಿನ ಮೇಲೆ ಇದ್ದಾರೆ. ಹೊರಗಡೆ ಲಕ್ಷಾಂತರ ಜನ ಏನಾಗ್ತದೆ ಅಂತ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದ ಹಾಗೆ ಒಂದೊಂದಾಗಿ ಬಿಡುತ್ತೆ. ಇದಕ್ಕೆ ವಿಕಾಸಗಳು ಹೊರಗಡೆಯಿಂದ ಬಂದಿದ್ದು ಲೈನಲ್ಲಿ ಹೋಗುತ್ತೆ. ಅಲ್ಲಿ ಬಿದ್ದಿದ್ದರೆ ಡೆಬ್ರಿಸ್ನ ತೆಗೆದು ಹಾಕೋದಕ್ಕೆ ಬಾಲ್ಡೆಗಳ ಮೂಲಕ ಈಚೆ ಬರ್ತಾ ಹೋಗುತ್ತೆ. ತುಂಬ ಸಿಸ್ಟಮ್ಯಾಟಿಕ್. ಅಂಥ ಪೂಜೆ ಸಂದರ್ಭದಲ್ಲಿ ಕೂಡ ವ್ಯವಸ್ಥಿತವಾಗಿರುತ್ತೆ. ಆ ನಡೆಯೋ ಪರಿಸ್ಥಿತಿ ನೋಡಬೇಕು. ಆ ಗೋಡೆಗಳನ್ನು ಕಾಂಪೌಂಡ್ಗಳನ್ನು ಹೊಡಿಬೇಕಾದ್ರೆ ಹೆಗಲ ಮೇಲೆ ಆ ದೊಡ್ಡ ದೊಡ್ಡ ಮರದ ಪೀಸ್ಗಳು ಬಿದ್ದಿತ್ತು, ಅದನ್ನು ಎತ್ಕೊಂಡು ಹೋಗಿ 15 ಜನ ಹೋಗಿ ಗುದ್ದಲು. ಹಾಗೆ ಆ ಸುತ್ತ ಕಾಂಪೌಂಡ್ಗಳಿಗೆ ಆರ್ಚ್, ಆ ಆರ್ಚ್ ಒಳಗೆ ಹಗ್ಗಗಳನ್ನು ಕುಣಿಗೆ ಮಾಡಾಕಿ ಹಗ್ಗರ 10-15 ಜನ ಇಟ್ಕೊಂಡು ಹಿಡಿಯೋದು. ಹೀಗೆ ಸಣ್ಣ ಮಚ್ಚು ಇವುಗಳ ಸಹಾಯದಿಂದ ಸಾಧ್ಯವೇ ಇಲ್ಲ ಅನ್ನೋದನ್ನ ಒಂದು JCB ತಂದು JCB ಕೂಡ 5-6 ಗಂಟೆಗಳಲ್ಲಿ ಆ ಕನ್ಸ್ಟ್ರಕ್ಷನ್ನ ಹೊಡೆಯುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಅವತ್ತು ಜನರ ಆವೇಶ, ಉತ್ಸಾಹ, ಆ ಸ್ಫೂರ್ತಿ ಮುಗಿಸ್ಲೇಬೇಕು. ಯಾವತ್ತೂ ಕಟ್ಟಡದ ಮುಂದಿರುವ ಇನ್ನೊಂದು ಸಹಸ್ರಮಾನ ಅಲ್ಲ, ಇವತ್ತೇ ನಿರ್ಧಾರ ಆಗಬೇಕು. ಈ ಕಟ್ಟಡ ಧ್ವಂಸ ಆಗಬೇಕು. ಧ್ವಂಸದ ಜೊತೆಗೆ ಆ ಆವೇಶದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಮನುಷ್ಯ ಅಂತ ಅನಿಸುತ್ತೆ. ಆವೇಶ ಒಂದೊಂದು ಸಾರಿ ಮೇಲ್ಗಡೆ ಬಿದ್ದಾಗ ತುಂಬ ಧೂಳು ಇಡೀ ಧೂಳು ಅವರು ಹೇಗೆ ಹೊಗೆ ಕಾಣ್ತಾ ಇದೆ. ಇದು ಅಟ್ಲೀಸ್ಟ್ ಪಕ್ಕ ಕಾಣ್ತೀವಿ, ಅದರಲ್ಲಿ ಏನೂ ಕಾಣ್ತಾ ಇಲ್ಲ, ಪಕ್ಕದವರೇ ಕಾಣ್ತಾ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಧೂಳು ಇರ್ತಾ ಇದೆ. ಆ ಬುರುಜಿತ್ತಲ್ಲ, ಉಬ್ಬಸಿದ್ದಲ್ಲ, ಅದ್ರ ತಿಕ್ಕಣೆ ಸುಮಾರು 1 ಮೀಟರ್ ಇರ್ತಾ ಇದೆ. ಮಧ್ಯದದ್ದು ಸುಮಾರು 30 ಅಡಿ ರೇಡಿಯಸ್, 60 ಅಡಿ ವ್ಯಾಸ ಡಯಾಮೀಟರ್ದು ಬುರುಜುಗಳು. ಅಂಥದ್ದು ಕೆಳಗಡೆ ಬೀಳಬೇಕು, ಅಂಥದ್ದು ಬೀಳ್ತಾರೆ. ಅಂಥ ಸೆಮಿಗಳು ಕೂಡ 12-1 ಹೊತ್ತಿಗೆ ಆ ರಾಮನ ವಿಗ್ರಹ ಏನಿತ್ತು ಅದನ್ನು ಹಾಗೆ ಈಚೆಗೆ ತಂದಿದ್ದು ಆ ಭಜನೆ ಮಾಡೋರು ಅಲ್ಲೇ ಅಷ್ಟಾದರೂ ಕೂಡ ಈ ಹೊರಗಡೆ ಕೆಳಗಡೆ ತಂದುಕೊಂಡು ಭಜನೆ ಕಂಟಿನ್ಯೂ ಆಗ್ತಾ ಹೋಗಿ ಭಜನೆ ಸ್ಟಾರ್ಟ್ ಮಾಡಲಿಲ್ಲ. ಅಂಥ ನಿಜಕ್ಕೂ ಒಂಥರ ರೋಮಾಂಚನ ಕೊಡುವಂಥದ್ದು. ಸುಮಾರು 4 ಜನ ಅಲ್ಲಿ ಆ ಸ್ಥಳದಲ್ಲೇ ಮೇಲ್ಗಡೆ ಕಟ್ಟಿದ್ರು. ಮಧ್ಯಾಹ್ನ 12 ಶುರುವಾಗಿ ಮೊದಲನೇ ಬಿದ್ದಿದ್ದಾಗ ಕಡೆಯ ಬಿಟ್ಟು 4:15 ಗಂಟೆಗೆ ಮುಂಚೆ ಅಷ್ಟು ಯಾವ ಕಲ್ಪನೆ ಕೂಡ ಮಾಡ್ಕೊಳ್ಳೋ ಸ್ಥಿತಿ ಆಗುತ್ತೆ. ಆ ಬಿದ್ದ ಮೇಲೆ ಅದೇ ರಭಸದಲ್ಲಿ ಹೇಗೆ ಬಿದ್ದೋ ಹಾಗೇನೇ ಡೆಬ್ರಿಸ್ಗಳನ್ನ ಆಚೆ ತರೋ ಪ್ರಯತ್ನ ಆಗಿದೆ. ಮತ್ತು ಯಾವ ಜಾಗದಲ್ಲಿ ತಗೊಂಡು ಬಂದಿದ್ರು ಅದನ್ನು ವಿಗ್ರಹಗಳನ್ನು ಅದೇ ಜಾಗದಲ್ಲಿ ಮಾರ್ಕ್ ಮಾಡಿ ಬಂದಿತ್ತು. ಕಲ್ಲುಗಳನ್ನು ಇಟ್ಟು ನಾಳೆ ಡೆಬ್ರಿಸ್ ತೆಗಿಬೇಕು, ಜಾಗ ಗೊತ್ತಾಗದೇ ಇದ್ರೆ ಕಷ್ಟ ಅಂತೇಳಿ ಮಾಡಿದ್ರು. ಅಷ್ಟು ಚೆನ್ನಾಗಿ ಅವರವರೇ ಯೋಜನೆಗಳು ಮಾಡ್ತಾ ಇದ್ದಾರೆ. ಯಾರು ಇನ್ಸ್ಟ್ರಕ್ಷನ್ಸ್ ಆಗಲಿ ಹಾಗೆ ಯಾವುದೇ ಥರದ ಕಾನ್ಸೆಪ್ಟ್ ಇರಲಿಲ್ಲ. ಮೊದಲನೇ ಬ್ರಿಡ್ಜ್ ಬೀಳೋ ತನಕ ಮೊಬೈಲ್ಗಳು, ಕ್ಯಾಮ್ರಾಗಳು, ಮೊಬೈಲ್ ಇಲ್ಲ, ಕ್ಯಾಮ್ರಾಗಳು ಕೂಡ ತೆಗೆದು ಆಮೇಲೆ ಎಲ್ಲವನ್ನೂ ಶಬ್ದ ಮಾಡ್ತಾರೆ. ಯಾವುದು ಎಲ್ಲ ರೇಡಿಯೋಕ್ಕಿಂತ ಸಾಕು ಅಂಥ ಪರಿಸ್ಥಿತಿ. ಅದು ಮುಗಿದ ಮೇಲೆ ಆ ಟೈಮಲ್ಲಿ ಎಲ್ಲವನ್ನು ಕೆಳಗಡೆ ಹಾಕಿದ್ರು. ಹಾಗೆಯೇ ಅದನ್ನು ಕಂಟಿನ್ಯೂ ಮಾಡಿ ಕನ್ಸ್ಟ್ರಕ್ಷನ್ ಕೂಡ ತಕ್ಷಣ ಡಿಸಿಷನ್ ತೊಗೊಂಡು. ಯಾಕೆಂತಂದರೆ ಈ ಕನ್ಸ್ಟ್ರಕ್ಷನ್ ಕೂಡ ಶಿಲಾನ್ಯಾಸ ಆಗಬೇಕು. ಸಾಯಂಕಾಲ ಶುರುವಾಗಿದೆ, ರಾತ್ರಿ ಕಲ್ಯಾಣ್ ಸಿಂಗ್ ಬರ್ತಾರೆ, ಭಾಷಣ ಆಗುತ್ತೆ, ರಾಜೀನಾಮೆ ಕೊಡ್ತಾರೆ. BJP 4 ರಾಜ್ಯಗಳನ್ನು ಕಿತ್ತು ಹಾಕ್ತಾರೆ. ಬಟ್ ಈ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮೇಕ್ ಶಿಫ್ಟ್ ಟೆಬಲ್ ಅಂತ ಕರಿತೀವಿ, ಅದರ ಕೆಲಸ ಶುರುವಾಗಿದೆ. ಸುಮಾರು 13 ಮೆಟ್ಟಿಲುಗಳು, ಸಿಮೆಂಟ್ ಮೆಟ್ಟಿಲುಗಳು, ಸುಮಾರು 30 ಅಡಿ ಸ್ಕ್ವೇರ್ನಲ್ಲಿ ಒಂದು ಈ ಥರ ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮ್ ಮೇಲೆ ಪ್ರತಿಷ್ಠಾಪನೆ. ಇಡೀ ಬೆಳಗ್ಗೆ ಜಾವ 7 ಗಂಟೆ ಹೊತ್ತಿಗೆ ಸಿಮೆಂಟಿನ ಕೆಲಸ ಮಾಡಿ 7 ಗಂಟೆ ಹೊತ್ತಿಗೆ ಕಂಚಿ ಕಾಮಕೋಟಿ ಪೀಠದಿಂದ ಅದನ್ನು ಸುತ್ತ ಪರದೆ ಬಂದು 9 ಗಂಟೆ ಹೊತ್ತಿಗೆ ಬೆಜಾವರ ಶ್ರೀಗಳು ಬಂದು ಆ ದಿನ ಇವತ್ತು ನೆನೆಸ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಜಗತ್ತೇ ಬೆಚ್ಚಿ ಬಿಡಿದಂತಹ ಸಮಾಜವನ್ನು ಬಡದೆಬ್ಬಿಸಿದ ದಿನ ಇದೊಂದು. ಆ ದಿನ ಇದೆಯಲ್ಲ, ಇವತ್ತೇನು ಆ ದಿನ ಒಂದು ಪರ್ಯಾಯವಾಗಿ ಇವತ್ತು ಅದಕ್ಕೆ ಶಿಲಾನ್ಯಾಸ ಆಗ್ತಾ ಇದೆ. ಅವತ್ತು ಮಾಡಿದ ಕೆಲಸಕ್ಕೆ 28 ವರ್ಷಗಳ ನಂತರ ಇದು ನಿಜಕ್ಕೂ ಕೂಡ ಅದ್ಭುತ. 10,000 ಜನ ಬಲಿದಾನ ಇದೆ. ಬರೀ ಯುದ್ಧಗಳಲ್ಲೇ 2 ಲಕ್ಷ ಹಿಂದೂಗಳು ಸತ್ತಿದ್ದಾರೆ ಅನ್ನೋ ಒಂದು ದಾಖಲೆಗಳಿವೆ. ಇಷ್ಟೆಲ್ಲ ಜನರ ನಿಶ್ಚಯದಿಂದ, ಸಂಕಲ್ಪದಿಂದ, ಹೋರಾಟದಿಂದ ರಾಮ ಜನ್ಮಭೂಮಿಗೆ ಮುಕ್ತಿ ಸಿಕ್ಕಿದೆ. ಆ ಆಂದೋಲನದಲ್ಲಿ ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ, ಟಿವಿಗಳಲ್ಲಿ ನೋಡಿದ್ದೀವಿ. ನಿಜಕ್ಕೂ ಧನ್ಯ ಅಂತ ಅನ್ಸುತ್ತೆ. ಇವತ್ತಿನ ಕ್ಷಣ ಸಮಾಜದಲ್ಲಿ ಮತ್ತೆ ಬರೋದಿಲ್ಲ ಅನಿಸ್ತಾ ಇದ್ದೀವಿ. ಅಷ್ಟೇ ನಾದ್ಯ ಅಲ್ಲ, ಮುಂದೆ ಬರುವಂಥ ರಾಮರಾಜ್ಯ ಏನಾಗಬೇಕು, ರಾಮನ ಸ್ಥಾಪನೆ ಆಗಿದೆ, ಮಂದಿರ ನಿರ್ಮಾಣ ಆಗಿದೆ. ಹಾಗೆಯೇ ಭವ್ಯವಾದ ಸಮಾಜ, ಆದರ್ಶ ಸಮಾಜ, ರಾಮ ಹೇಳಿದ ಹಾಗೆ ನಡೆಯುವಂಥ ಸಮಾಜ ನಿರ್ಮಾಣ ಆದಾಗ ಮಾತ್ರ ಸಾರ್ಥಕ ಆಗುತ್ತೆ. ಆ ದಿಕ್ಕದಲ್ಲಿ ಎಲ್ಲರ ಪ್ರಯತ್ನ ಆಗಬೇಕು. ಆ ದಿಸೆಯಲ್ಲೇ ಎಲ್ಲರ ನಡೆ ಇರಬೇಕು. ಆ ದಿಸೆಯಲ್ಲಿ ಎಲ್ಲರ ಯೋಚನೆ ಇರಬೇಕು. ಎಲ್ಲರೂ ಕೂಡ ಒಟ್ಟಾಗಿ ಭಾರತದ ರಥವನ್ನು ಎಳಿಬೇಕು ಅಂತ ಶಕ್ತಿ ಭಗವಂತ ರಾಮ ಎಲ್ಲರಿಗೂ ಕೊಟ್ಟಿದ್ದಾನೆ.